ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆಯೇಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಕೂಲಿ ಕಾರ್ಮಿಕ ಲಕ್ಷ್ಮಣ್ ಹುಲಿಮನೆ ಇಕ್ಕೇರಿ ರಸ್ತೆಯಲ್ಲಿ ಅಪಘಾತದಲ್ಲಿ ಮರಣ. ದೂರು ದಾಖಲಿಸಲು ವಿಳಂಬ ಖಂಡಿಸಿ ಹಕ್ರೆ ನೇತೃತ್ವದಲ್ಲಿ ದಿಢೀರ್ ಪ್ರತಿಭಟನೆ. ಪೇಟೆ ಠಾಣೆ ಸಿಪಿಐ ಪುಲ್ಲಯ್ಯ ರಾಥೋಡ್ ವಿರುದ್ಧ ಹಕ್ರೆ ಆಕ್ರೋಶ, ಕ್ರಮಕ್ಕೆ ಆಗ್ರಹ. ಸಾಗರ ಪಟ್ಟಣದ ವಾರ್ಡ್ ನಂಬರ್ 31ರ ವರದಾ ಕಾಲೋನಿಯಲ್ಲಿ ಜಮೀನ್ ಸಾಗರ್ ನೇತೃತ್ವದಲ್ಲಿ ಸೌಲಭ್ಯಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ಈಗ ಸುದ್ದಿಯ ವಿವರ. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಸಂಬಂಧಿಕರು ದೂರು ನೀಡಲು ಬಂದಾಗ ದೂರು ಸ್ವೀಕರಿಸಲು ವಿಳಂಬ ಮಾಡುವ ಜೊತೆಗೆ ಗ್ರಾಮಸ್ಥರನ್ನು ಸತಾಯಿಸುತ್ತಿರುವುದನ್ನು ಖಂಡಿಸಿ ಗುರುವಾರ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಲ್ಲಿಕಾರ್ಜುನ್ ಹಕ್ರೆ, ಪೇಟೆ ಠಾಣೆ ಎದುರು ವೃತ್ತ ನಿರೀಕ್ಷಕ ಪುಲ್ಲಯ್ಯ ಕರ್ತವ್ಯ ಲೋಪ ಖಂಡಿಸಿ ದಿಢೀರ್ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಸಿಗಂದೂರು ರಸ್ತೆಯಲ್ಲಿ ಗುರುವಾರ ಹುಲಿಮನೆ ಗ್ರಾಮದ 65 ವರ್ಷದ ಲಕ್ಷ್ಮಣ್ ಎಂಬುವರು ಕೆಲಸಕ್ಕೆ ಬರುತ್ತಿರುವ ಸಂದರ್ಭದಲ್ಲಿ ಎದುರಿನಿಂದ ಬಂದ ಕ್ರೇನ್ ಡಿಕ್ಕಿ ಹೊಡೆದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದರು. ಘಟನೆ ಸಂಬಂಧ ದೂರು ನೀಡಲು ಮೃತರ ಸಂಬಂಧಿಕರು ಪೇಟೆ ಠಾಣೆಗೆ ಬಂದಾಗ ವೃತ್ತ ನಿರೀಕ್ಷಕ ಪುಲ್ಲಯ್ಯ ರಾಥೋಡ್ ದೂರು ಸ್ವೀಕರಿಸಲು ವಿಳಂಬ ಮಾಡುವ ಜೊತೆಗೆ ಅಲೆದಾಡಿಸಿದ್ದರು. ವಿಷಯ ತಿಳಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಠಾಣೆಗೆ ಬಂದಾಗ ಅವರ ಜೊತೆ ಸಹ ವೃತ್ತ ನಿರೀಕ್ಷಕ ಅಸಭ್ಯವಾಗಿ ವರ್ತಿಸುವ ಜೊತೆಗೆ ಬಂಧಿಸುವ ಎಚ್ಚರಿಕೆ ನೀಡಿದ್ದರು. ಇದನ್ನು ಖಂಡಿಸಿ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಉದ್ದೇಶಿಸಿ ಮಲ್ಲಿಕಾರ್ಜುನ್ ಹಕ್ರೆ ಹಾಗೂ ಮೃತರ ಸಂಬಂಧಿಕರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಚಂದ್ರು ಹುಲಿಮನೆ, ವಿರೂಪಾಕ್ಷ, ಅರುಣ್ ಪೂಜಾರಿ, ಮಾಪು ಇಕ್ಕೇರಿ ಇನ್ನಿತರರು ಹಾಜರಿದ್ದರು. ಬೆಳಗ್ಗೆ 8 ಗಂಟೆಗೆ ಲಕ್ಷ್ಮಣ್ ಅಂತ ಹೇಳಿ ಹುಲಿಮನೆ ಒಂದು ಗಾಡಿಗೆ ಆಕ್ಸಿಡೆಂಟ್ ಆಯ್ತು. ಯಾವ ಗಾಡಿ ಅದು? ಟ್ರೈನಿಗೆ ಆಕ್ಸಿಡೆಂಟ್ ಆಯ್ತು. ಪಾಪ ನಡ್ಕೊ ಬರ್ತಾ ಎಡಕ್ಕೆ ಬರ್ತಾ ಇರೋ ವ್ಯಕ್ತಿ ಮೇಲೆ ಆಕ್ಸಿಡೆಂಟ್ ಆಗಿದೆ. ಬೆಳಗ್ಗೆಯಿಂದ ಪೂವಯ್ಯ ಅಂತೇಳಿ ಇನ್ಸ್ಪೆಕ್ಟ್ರು, ಪುಲ್ಲಯ್ಯ ಅನ್ನೋ ಇನ್ಸ್ಪೆಕ್ಟ್ರು ಇವರಿಗೆ 10 ಸಲ ಓಡಾಡಿಸಿದ್ದಾರೆ. ಸ್ಟೇಷನ್ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನೀವು ಬರ್ದಿದ್ದು ಸರಿ ಇಲ್ಲ, ಈ ರೀತಿಲಿ ಡಿಲೇ ಮಾಡಿದ್ದಾರೆ. ಹಾಗಾಗಿ ನಾನು ಕೂಡ ಸ್ಟೇಷನಿಗೆ ಬಂದು ಮಾತಾಡಿ ಮತ್ತು ಇವರೆಲ್ಲ ಇಲ್ಲೇ ಇದ್ದರು. ಯಾಕೆ ಬಂದಿದ್ರೆ ಸ್ಟೇಷನ್ನು ನಡೀರಿ, ಒಂದು ದಾಟಿ ನನ್ನ ಸ್ಟೇಷನ್ಗೆ ಹೆಂಗೆ ಬಂದರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ನನ್ನೂ ಕೂಡ ಏಕವಚನದಲ್ಲೂ ಮಾತಾಡಿದರು. ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದಾರೆ. ನನ್ನ ಅರೆಸ್ಟ್ ಮಾಡಿ ನನ್ನ ಒಳ ಹಾಕ್ತಾರಂತೆ. ನಾನು ಯಾವ ತಪ್ಪು ಮಾಡಿದ್ದೀನಿ? ನಾನು ಇದೇ ಮೊದಲ ಹೋರಾಟ ಅಲ್ಲ, ನೂರಾರು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅವೆಲ್ಲವೂ ಜನರ ಪರವಾದ ಹೋರಾಟ ಮಾಡಿ ಲಾಭ ಗಿಡಿಸ್ಕೊಂಡವನು ಇಲ್ಲಿವರೆಗೂ ನಾವು ಯಾವ ಒಂದು ರೂಪಾಯಿ ಸಾರ್ವಜನಿಕ ಜೀವನದಲ್ಲಿ ಇಲ್ಲಿವರೆಗೂ ಹಣ ಮುಟ್ಲಿಲ್ಲ. 2 ಸಲ ತಾಲೂಕು ಪಂಚಾಯತಿ ಅಧ್ಯಕ್ಷನಾದರೂ ಸಹಿತ ಬಡವ್ರ ಹಣ ಆಗಲಿ, ಮತ್ತೊಂದಾಗಲಿ, ಕಮಿಷನ್ ಹಣ ಆಗಲಿ ಮುಟ್ಲಿಲ್ಲ. ಇವರು ನನ್ನ ಅರೆಸ್ಟ್ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅರೆಸ್ಟ್ ಮಾಡ್ತೀನಿ, ತಗೊಂಡು ಹೋಗ್ತೀನಿ, ಇನ್ನೇನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಕು ಮಾಡಲಿ. ನಾವು ಯಾವ ಸಂವಿಧಾನ ವಿರೋಧಿ ಪದವನ್ನು ಬಳಸಲಿಲ್ಲ, ಧಿಕ್ಕಾರ ಕೂಗಿದ್ವಿ. ನೀವು ಭ್ರಷ್ಟ ಆಗಿದೆಯಾ? ಪಾಪ SC ಸಮುದಾಯದವ್ರು ಬೇರೆ ಆಗಿದ್ರೆ ಬಿಡ್ತಿದ್ರಾ? ಬೇರೆಯವ್ರದ್ದು ಈ ದುಡ್ಡು ಬರಲ್ಲ ಅಂತ ಕಾತ್ಕೊಂಡು ಕೂತಿದ್ದು. ಇವ್ರದ್ದು ಯಾಕೆ ಇಷ್ಟು ಡಿಲೇ ಮಾಡಿದ್ದಾರೆ ಅಂದರೆ 10 ಸಲ ಯಾಕೆ ಪಾಪ ಓಡಾಡ್ಯಾರಂದರೆ ದುಡ್ಡು ಮಾತಾಡಲಿಲ್ಲ ಅಂತೇಳಿ. ದುಡ್ಡಿಗಾಗಿ ಇವ್ರನ್ನ ಇಷ್ಟು ಡಿಲೇ ಮಾಡಿದ್ದಾರೆ, ಬೆಳಗ್ಗೆಯಿಂದ ಮಾಡಿದ್ದಾರೆ. ಹಾಗಾಗಿ ಒಬ್ಬ ಜನಪ್ರತಿನಿಧಿಯ ಮಾಜಿಯಾಗಿ ನಾನಿಲ್ಲಿ ಕೇಳಕ್ಕೆ ಬಂದಿದ್ದೀನಿ, ಒಂದು ಪಕ್ಷದ ಪ್ರತಿನಿಧಿಯಾಗೂ ಕೇಳಕ್ಕೆ ಬಂದಿದ್ದೀನಿ. ಕೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅತ್ಯಂತ ಕೆಟ್ಟದಾಗಿ ಸಾರ್ವಜನಿಕವಾಗಿ ನಡ್ಕೊಂಡಿದ್ದಾರೆ. ಇಲ್ಲಿ CCTV ಏನಾದರೂ ಇರ್ಬೋದು, ಆ CCTVನ ನೋಡಿದರೆ ಗೊತ್ತಾಗುತ್ತೆ. ಜೊತೆಗೆ ಪ್ರತ್ಯಕ್ಷ ಸಾಕ್ಷಿಗಳು ಪೊಲೀಸ್ನವರೇ ಇದ್ರು. ಯಾರು? ಶೆಟ್ಟರೇ ಇದ್ರು, ಸಂತೋಷ್ ಶೆಟ್ಟರ್ ಇದ್ರು, 3-4 ಜನ ಪೊಲೀಸ್ನವರು ಇದ್ರು. ಅವರು ಪ್ರತ್ಯಕ್ಷ ದರ್ಶಿಯಾಗಿ ನೋಡಿದ್ದಾರೆ ಸ್ಟೇಷನ್ ಎದುರುಗಡೆ. ನಮ್ಮ ಕಡೆಯಿಂದ ಏನು ತಪ್ಪಾಗಿದೆ, ಯಾವುದಾದ್ರೂ ಒಂದು ಪದ ನನ್ನಿಂದ ತಪ್ಪಾದರೂ ಸಹಿತ ಅವ್ರು ನನ್ನನ್ನು ಅರೆಸ್ಟ್ ಮಾಡ್ಬೋದು, ಮಾಡಲಿ. ನಾವು ಯಾವತ್ತೂ ಸಾರ್ವಜನಿಕ ಜೀವನದಲ್ಲಿ ಸಂವಿಧಾನ ವಿರೋಧಿ ಪದನ ಇಲ್ಲಿವರೆಗೂ ಬಳಸಲಿಲ್ಲ, ಇವತ್ತೂ ಬಳಸಲಿಲ್ಲ. ಅವ್ರು ಸಿಟ್ಟಾಗಿ ಅರೆಸ್ಟ್ ಮಾಡ್ತೀನಿ ಅನ್ನೋ ಮಾತನ್ನ 100 ಸಲ ಹೇಳಿದರು, 10 ಸಲ ಹೇಳಿದರು. ಕೆಟ್ಟ ಪದನ ಅವ್ರು ಬಳಸಿದ್ರು. ನಾವು ಸಹಿತ ಟೆಂಪ್ಟ್ ಆಗಲಿಲ್ಲ. ನಾವು ಹೋರಾಟದಿಂದ ಬಂದಿದ್ರಿಂದ, ಹೊಡೆದಾಟ ಅಲ್ಲ, ಹೋರಾಟದಿಂದ ಬಂದಿದ್ರಿಂದ ನಾವು ಅದಕ್ಕೆ ಸಿಟ್ಟಾಗೋ ಪ್ರಶ್ನೆ ಇಲ್ಲ. ಅವರು ಸಿಟ್ಟಾಗಿದ್ದಾರೆ. ಸಿಟ್ಟಾಗಿದ್ದಕ್ಕೆ ಇವತ್ತು ನಾವು ಧರಣಿ ಕೂತಿದ್ವಿ. ಅಲ್ಲಿ ಬೇರೆ ವಿಷಯಕ್ಕೆ ಧರಣಿ ಕೂರಲಿಲ್ಲ. ಅವ್ರು ಯಾವಾಗ ನಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಯಾವ ಕಾರಣದಿಂದ ಅಂತೇಳಿ ಕೂತಿದ್ವಿ. ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಒತ್ತಾಯ ಅದಕ್ಕಾಗಿ ಕೂತಿದ್ವಿ. ಅರೆಸ್ಟ್ ಮಾಡ್ಬೇಕಲ್ಲ, ಅವ್ರೀಗ ಅರೆಸ್ಟ್ ಮಾಡಲಿ. ನ್ಯಾಯ ಒಬ್ಬ ಬಡವ್ರ ಪರವೇ ನ್ಯಾಯ. ನನ್ನ ಹೆಸರು ರವೀಂದ್ರ ಸಾನ್ಲೆ ಅಂತೇಳಿ. ಇಲ್ಲಿ ನಮ್ಮ ಜನಾಂಗದ ಹುಲಿಮನೆ ಎಂಬ ಊರಿಂದ ನಮ್ಮ ಲಕ್ಷ್ಮಣ ಅವರು ಹಿಂಗೆ ಆಕ್ಸಿಡೆಂಟ್ ಆಗಿ ಡೆತ್ ಆದರು ಅಂತ ಆಸ್ಪತ್ರೆಗೆ ನಮಗೆ ಗೊತ್ತಾಯಿತು.
ಇಲ್ಲಿ ಸಾಗರ ಇಲ್ಲಿ ಗ್ರಾಮಾಂತರ ಪೇಟೆ ಪೊಲೀಸ್ ಸ್ಟೇಷನ್ಗೆ ಬಂದವಾಗ ನೋಡಿದ್ವಿ, ಅರ್ಜಿನೇ ತಗೊಂಡಿಲ್ಲ ಅವರು, ಅಲ್ಲಿ ಇಲ್ಲಿ ಓಡಾಡಿಸ್ಬಿಟ್ರು ನಮ್ಮ ಜನರಿಗೆ. ಆಮೇಲೆ ಅವ್ರ ಪರವಾಗಿ ಹಕ್ಕರೆ ಮಲ್ಲಿಕಾರ್ಜುನ ಅವರು ಬಂದು ಅದನ್ನು ಕೇಳಿದರು, FIR ಮಾಡಿದ್ರಾ, ಏನು ಮಾಡಿದ್ರಾ ಎಲ್ಲ ಕೇಳಿದ್ರು. ಕೇಳ್ತಾ ಇರುವಾಗ ಎಂತ ಅವ್ರ ಹೆಸರು ಹುಲ್ಲಯ್ಯ ರಾಥೋಡ್ ಎಂಬ ಪೊಲೀಸ್ ಅಧಿಕಾರಿಗಳವರು ನಮ್ಮ ಅವರಿಗೂ ಬೈದಲ್ಲದೆ ನಮಗೂ ಬೈದು, ನೀನು ನಮ್ಮ ಸ್ಟೇಷನ್ಗೆ ಯಾಕೆ ಬಂದ್ರಿ, ಆಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ, ಹಕ್ರೆ ಮಲ್ಲಿಕಾರ್ಜುನ ಇಲ್ಲಿ ಯಾಕೆ ಬಂದೆ, ನಿಮ್ಮ ಅಪ್ಪಂದ ಸ್ಟೇಷನ್ ಅಂತಲೂ ಕೇಳಿದ್ರು. ಅವ್ರ ಬಗ್ಗೆ ಶಿಸ್ತಿನ ಕ್ರಮ ತಗೋಬೇಕು. ಹಂಗೆ ಅದಲ್ಲದೆ ಮತ್ತು ನಮ್ಮ ಜನರಿಗೆ ಈ ಥರ ಅನ್ಯಾಯವಾದರೆ ಯಾವ ರಾಜಕಾರಣಿನೂ ಬರಲ್ಲ, ನಾವೇ ನೋಡ್ಕೋಬೇಕಾಗಿತ್ತು. ಇಂಥ ಅಧಿಕಾರಿಗಳು ಇದ್ಬಿಟ್ರಂತೂ ನಮ್ಮನ್ನು ತುಳಿಯೋಕ್ಕೆ ಭಾರಿ ಯೋಚನೆ ಮಾಡ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಆದಂಥ ಆಕ್ಸಿಡೆಂಟ್ ಈಗ 2 ಗಂಟೆ ಆದ್ರೂ ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಈಗ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿ ಈಗ ಒಬ್ಬರು ನಮ್ಮ ಹಕ್ರೆ ಮಲ್ಲಿಕಾರ್ಜುನ ಅವರು ಅದ್ರ ಬಗ್ಗೆ ಭಾರಿ ಮಾತಾಡಿದರು. ಅವರಿಗೂ ಪೊಲೀಸ್ ಅವರು ಮನೆ ಬಾಗ್ಲಲ್ಲಿ ಅವನು ನಮ್ಮ ಅಣ್ಣ ಮನೆಯಿಂದ ಸಾಗರನೇ ಬರೋದು. ಅವನು ಯಾವ್ರು ನಿಮ್ದು? ನಮ್ದು ಹುಲಿ ಮನೆಯಿಂದ ಬೆಳಗ್ಗೆ ಅವನು ಕೆಲ್ಸಕ್ಕೆ ಸಾಗಕ್ಕೆ ಬರೋದು. ಏನ್ ಹೆಸರು ಅವ್ರದ್ದು? ಅವ್ನು ಲಕ್ಷ್ಮಣ ಅಂತ. ಏನ್ ಕೆಲ್ಸಕ್ಕೆ ಬರೋದು ಇಲ್ಲಿಗೆ? ಇಲ್ಲಿ ಒಬ್ರು ಸೇರೆಗಾರ ಇದ್ದಾರೆ ನಮ್ಮಲ್ಲಿ, ಅವ್ರು ಇಲ್ಲಿ ಮನೆಗಿನೇ ಅದು ಇದು ಕೆಲಸ ಇಟ್ಕೊಳ್ತಾರೆ, ಮನೆ ಕೆಡ್ಸೋದು ಅದು ಇದು. ಅವನು ಡೈಲಿ ಇಲ್ಲಿ ಕೆಲ್ಸಕ್ಕೆ ಬರ್ತಾನೆ, ಹಳ್ಳಿ ಬದಿ ಮಾಡ್ತಾನೆ, ಪೇಟೆ ಬದಿ ಮಾಡ್ತಾನೆ. ಅವಾಗ ಅವನು ಅಲ್ಲಿ ಕೆಲಸಕ್ಕೆ ಬಂದವಾಗ ಅವನು 2 ಜನ ಬೈಕಲ್ಲಿ ಬಂದಿದ್ದಾರೆ. ಬೈಕಲ್ಲಿ ಬರೋತ್ತಿಗೆ ಅವನಿಗೆ ನಾವು ಬೀಡಿನೋ ಬೇಕಬೇಕು, ನಾನು ಇಲ್ಲೇ ಇಳಿಸು ಅಂತ ಹೇಳ್ಕೊಂಡು ಅದು ಸಭೈತ್ರಿ ಬಿಲ್ಡಿಂಗ್ ಹತ್ರ ಇಳಿಸಿದ್ದಾನೆ ಮತ್ತೊಬ್ಬನು. ನಾನು ಬರ್ತೀನಿ, ನೀವು ಮುಂದೆ ಹೋಗಿ ಅಂತೇಳಿ ಅವ್ನು ಮತ್ತೊಬ್ಬ ಮುಂದೆ ಹೋಗಿದ್ದಾನೆ. ಇವನು ಹಿಂದ್ಗಡೆ ಅದೆಲ್ಲ ತಗೊಂಡು ಇವನು ಪಾಡಿಗೆ ಇವನು ಬರ್ತಾ ಇದ್ದಾನೆ. ಹಿಂದ್ಗಡೆಯಿಂದ ಬಂದು ಕ್ರೈನು ಅವನ ಮೇಲೆ ಹತ್ತಿಸಿದ್ರಂತೆ. ಅವಾಗ ನಮ್ಮ ಅಲ್ಲೇ ಎದುರುಗಡೆ ನೋಡ್ಕೊಂಡು ನಮ್ಮೂರಿನವನೊಬ್ಬ ಊರಿನವನೇ, ಅವನು ಹಾಲು ವ್ಯಾಪಾರಕ್ಕಾಗಿ ಬರ್ತಾನೆ. ಅವ್ನು ನೋಡ್ಕೊಂಡು ಅದನ್ನ ನಮ್ಮ ಅಣ್ಣನ ಮಗ ಪ್ರಕಾಶ ಅಂತೇಳಿ ಅವನು ಆಟೋ ಡ್ರೈವರ್ ಇದ್ದಾನೆ, ಅವನಿಗೆ ಫೋನ್ ಮಾಡಿ ಹೇಳಿದ್ದಾನೆ, ನಿಮ್ಮ ಅಪ್ಪ ಇಚ್ಚಿಗೆ ಹಿಂಗಾಗೈತಿ, ಆಕ್ಸಿಡೆಂಟ್ ಆಗೈತಿ ಬಾ ಅಂತ ಹೇಳ್ಕೊಂಡು. ತಕ್ಷಣವೇ ನಮ್ಮ ಅಣ್ಣನ ಮಗ ಇಕ್ಕೇರಿ ಬೋರ್ಡಲ್ಲಿ ಹತ್ರ ಬರ್ತಾ ಇದ್ನಂತೆ, ಸಾಗಕ್ಕೆ ಬರ್ತಾ ಇದ್ದ ಅವನು. ಹಾಗೆ ತಕ್ಷಣ ಬಂದು ನೋಡಿದವಾಗ ನಮಗೂ ಎಲ್ಲ ಫೋನ್ ಮಾಡ್ದೆ, ನಾವು ಎಲ್ಲ ಬಂದ್ವಿ. ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದು. ಆಸ್ಪತ್ರೆಯಲ್ಲಿ ಕರ್ಕೊಂಡು ಬಂದಾಗ ಅಲ್ಲೇ ಆಸ್ಪತ್ರೆಯಲ್ಲೆಲ್ಲ ಬರೆದು ಡಾಕ್ಟ್ರ್ ಏನೋ ಅದೆಲ್ಲ ಏನಾಯಿತು ಅದನ್ನ ಬರೆದು ಹೋಗಿ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ರು. ಅವಾಗ ಇಲ್ಲಿಗೆ ನಾವು ಕಂಪ್ಲೇಂಟ್ ಕೊಡೋಕ್ಕಂತ ಹೇಳ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದವಾಗ ನಮ್ಮ ಅಣ್ಣನ ಮಗನೇ ಕಂಪ್ಲೇಂಟ್ ಕೊಡೋಕ್ಕಂತ ಹೋದ. ಅವ್ನು ಕೇಳಿದ್ರು ಇವರು ಸಬ್ ಇನ್ಸ್ಪೆಕ್ಟ್ರು, ನೀವು ನೋಡಿದ್ಯೇನಪ್ಪ ಆಕ್ಸಿಡೆಂಟ್ ಆಗಿದ್ದನ್ನ ಅಂತ. ಯಾವ ಸಬ್ ಇನ್ಸ್ಪೆಕ್ಟ್ರು? ಅವ್ರ ಹೆಸರೇನೋ ಅಂತ ಎಂಥ ರಾಥೋಡ್ ಏನೋ ಅಂತೆ, ಗೊತ್ತಿಲ್ಲ ನನಗೆ, ಅವ್ರ ಹೆಸರೆಲ್ಲ ಗೊತ್ತಿಲ್ಲ. ಆವಾಗ ಹುಲ್ಲಯ್ಯ ರಾಥೋಡ್ ಅಂತೆ. ನೀ ನೋಡಿದ್ಯಾ ಆಕ್ಸಿಡೆಂಟ್ ಆಗಿದ್ದು, ನೀನು ನೋಡಿದ್ಯಾ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ ನಾವು ನೋಡಿಲ್ಲ, ನಮಗೆ ಫೋನ್ ಮಾಡಿ ಹೇಳಿದ್ದು, ನಾನೇ ಆಸ್ಪತ್ರೆಗೆ ನಮ್ಮ ಅಪ್ಪನ ಯಂತ್ರ ಮೇಲೆ ಕರ್ಕೊಂಡು ಬಂದೆ ಕೇಳಿದ್ರು. ಆಟೋದಾಗ ಸ್ವಾಮಿ ಕರ್ಕೊಂಡು ಬಂದೆ ಅಂತ. ಆಟೋದಾಗ ಎಷ್ಟು ಜನ ಕರ್ಕೊಂಡು ಬಂದ್ರಿ ಕೇಳಿದ್ರು. ಒಂದು 2 ಜನ ಕರ್ಕೊಂಡು ಬಂದ್ವಿ ಅಂತ ಅವನು ಹೇಳ್ದ. ಆವಾಗ ನೋಡಿದವ್ರು ಯಾರಿದ್ದಾರೆ, ಪ್ರತ್ಯಕ್ಷವಾಗಿ ನೋಡಿದವ್ರು ಯಾರಿದ್ದಾರೆ ಅಂತ ಹೇಳಿ ಕೇಳ್ದೆ. ಅವಾಗ ಅವನು ಅರವಿಂದ ಅನ್ನೋನು ಅವನು ಇಲ್ಲ ನಾನು ಹಾಕೊಡಕ್ಕೆ ಹೋಗ್ತಾ ಇದ್ದೆ, ಅವಾಗ ನಾನೇ ನೋಡಿದ್ದು, ನಾನೇ ಫೋನ್ ಮಾಡಿ ಹೇಳಿದ್ದು ಅಂತ ಹೇಳ್ಕೊಂಡು ಅವನು ಬಂದು ಹೇಳ್ದ. ಅಷ್ಟರ ಮೇಲೂ ಈಗ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಪ್ರೂಫ್ ಈ ಪ್ರೂಫ್ ಸರಿ ಇಲ್ಲ ಅಂತ ಹೇಳ್ಕೊಂಡು ನಮ್ಮನ್ನ ಬೆಳಗ್ಗೆಯಿಂದ ಇಷ್ಟೋ ತನಕನೂ ನಮ್ಗೆ ಯಾವುದೇ ರೀತಿ ಅದರಲ್ಲಿ ನ್ಯಾಯ ಕೊಡ್ಸೋಂಥ ವ್ಯವಸ್ಥೆನೇ ಮಾಡ್ತಾ ಇಲ್ಲ. ನಂತರ ಏನಾಯ್ತು? ನಂತರ ನಮ್ಮ ಊರಿನವರು ಎಲ್ಲರೂ ಬಂದಿದ್ರು, ನಮ್ಮ ಮನೆಯವರು ಊರಿನವರು ಎಲ್ಲರೂ ಇದು ಮಾಡಿದ್ರು. ನಮಗೆ ಬೇಕಾದ ನಮ್ಮ ಬಡವರಿಗೂ ಕರೆಗೆ ಹೋಗುತ್ತಾ ಅಂತ ಒಂದು ನಮ್ಮ ಜನನಾಯಕರು ಇದ್ದಾರೆ, ಅಂಥವ್ರು ಬಂದರು. ಅವ್ರು ಬಂದವಾಗ ನಾನು ಇಲ್ಲಿ ಇರಲಿಲ್ಲ, ನಮ್ಮ ಊರಿನವರೆಲ್ಲ ಇದ್ದರು, ನಾನು ಅಲ್ಲಿ ಆಸ್ಪತ್ರೆಯಲ್ಲೇ ಇದ್ದೆ. ಅಲ್ಲಿಂದ ನನಗೆ ಬಂದಿದ್ದೀನಿ. ಅಷ್ಟರೊಳಗೇನೆ ಇವರು ನಮ್ಮ ಜನನಾಯಕರಿಗೂ ಮತ್ತು ನಮ್ಮ ಊರಿನವರು ನಮ್ಮ ಅಣ್ಣನ ಮಕ್ಕಳಿಗೆ ಅವರು ಎಂಥ ಹುಲ್ಲಯ್ಯ ರಾಥೋಡ್ ಅವರು ಸಬ್ ಇನ್ಸ್ಪೆಕ್ಟ್ರ್ ಏನಿದ್ದಾರೆ ಅವರು ಭಾಳ ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೆ. ಏಯ್ ನಡೀರ, ನನ್ನ ಸ್ಟೇಷನ್ನಿಗೆ ಯಾಕೆ ಬಂದ್ರಿ, ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿಬಿಡ್ತೀನಿ, ಜೈಲಿಗೆ ಹಾಕಿಬಿಡ್ತೀನಿ, ನಾವು ಯಾತಕ್ಕಾಗಿ ಬಂದಿದ್ದೀವಿ ಸ್ವಾಮಿ
ಜೈಲಿಗೆ ಹಾಕೋಂಥ ತಪ್ಪನ್ನ ನಮ್ಮ ನಾಯಕರು ಏನು ಮಾಡಿದ್ದಾರೆ, ನಾವೇನು ಮಾಡಿದ್ದೀವಿ? ಅರೆಸ್ಟ್ ಮಾಡೋ ಕಾರಣ ಬೇಕಲ್ಲ. ನಾವು ನ್ಯಾಯ ಕೇಳಕ್ ಬಂದಿದ್ದೆ ತಪ್ಪ ಇವ್ರ ಹತ್ರ. ವಿವಿಧ ನಾಗರಿಕ ಸೌಲಭ್ಯವನ್ನು ಕಲ್ಪಿಸುವಂತೆ ಒತ್ತಾಯಿಸಿ ಗುರುವಾರ 31ನೇ ವಾರ್ಡ್ನ ವರದಾ ಕಾಲೋನಿ ನಾಗರಿಕರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪುರಸಭೆ ಮಾಜಿ ಅಧ್ಯಕ್ಷ ತೀನಾ ಶ್ರೀನಿವಾಸ್, ಸ್ಥಳೀಯ ನಿವಾಸಿ ಗೋಪಾಲಣ್ಣ, ಹೋರಾಟ ನೇತೃತ್ವ ವಹಿಸಿದ ಸಾಮಾಜಿಕ ಕಾರ್ಯಕರ್ತ ಜಮೀಲ್ ಸಾಗರ್ ಮಾತನಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಕುಂಟಗೋಡು ಸೀತಾರಾಮ್, ಸುಧಾಕರ್, ಡೇನಿಯಲ್, ಸವಿತಾ ಇನ್ನಿತರರು ಹಾಜರಿದ್ದರು. ಇವಾಗ ನಾವು ಉಪವಿಭಾಗ ಅಧಿಕಾರಿಗಳ ಕಚೇರಿಗೆ ನಾವು ಆಗಮಿಸ್ತೀವಿ. ಇವತ್ತಿಲ್ಲಾಂದ್ರೆ ನಾಳೆ ನಮಗೆ ನಮ್ಮ ಕೆಲಸಗಳ ಸಮಯವನ್ನು ಕೊಡಬೇಕು. ಅವ್ರು ನೀಡಿದ ಸಮಯದ ಒಳಗೆ ನಮ್ಮ ಕೆಲಸಗಳು ಆಗಿಲ್ಲ ಅಂತ ಹೇಳಿದ್ರೆ ನಾವು ಕೇವಲ ಈಗ ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಗರಸಭೆ ಮತ್ತು ಉಪವಿಭಾಗ ಅಧಿಕಾರಿಗಳ ಕಚೇರಿಗೆ ಬೀಗ ಜಡಿದು ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ. ಯಾರು ಕೂಡ ನಾಜೂಕಾಗಿ ತಗೊಳಕ್ ಹೋಗಬೇಡಿ. ಪ್ರತಿಭಟನೆ ಅಂತ ಹೇಳಿದ್ರೆ ಪ್ರತಿಭಟನೆ ಯಾವ ರೀತಿಯನ್ನು ಆಗ್ಬಿಡುತ್ತೆ. ತುಂಬಾ ಕಡೆ ನೋಡಿದ್ದೀರಾ, ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆಯನ್ನು ಯಾವ ಆಗ್ಬಿಟ್ಟಿದೆ. ದಯವಿಟ್ಟು ಒಂದು ಪ್ರತಿಭಟನೆಗೆ ಒಬ್ಬ ವ್ಯಕ್ತಿಗೆ ಪ್ರತಿಭಟನೆ ಮಾಡ್ತಾನೆ, ಕೂತ್ಕೊಂತಾನೆ, ಹೋಗ್ತಾನೆ, ಕೂಗಾಡ್ತಾನೆ ಅಂತ ಯಾರು ಕೂಡ ನಂಬಕ್ ಹೋಗ್ಬೇಡಿ. ಪ್ರತಿಭಟನೆ ನಿಂತ್ಕೊಂಡಿವಿ ಅಂತ ಹೇಳಿದ್ರೆ ನಾವು ಪ್ರತಿಭಟನೆ ಯಾವ ರೀತಿ ತಗೊಳೋದು ನಾವು ಯಾರಿಗೆ ಹೇಳಕ್ ಬರಲ್ಲ. ದಯವಿಟ್ಟು ನಾವು ಈ ಮನವಿಯನ್ನು ಸಾಂತರ ನಮಗೆ ನಮ್ಮ ವಾರ್ಡಿನ ಸಮಸ್ಯೆ ಇರೋದು 30ನೇ ವಾರ್ಡಿನ ಕುಡಿಯುವ ನೀರಿನ ಸಮಸ್ಯೆ. ಇದು ಅನೇಕ ವರ್ಷಗಳ ಸಮಸ್ಯೆ ಅನುಭವಿಸ್ತಿದ್ವಿ. ಕಸದ ವಿಲೇವಾರಿ ಆಗ್ತಿಲ್ಲ. ಕಂಬಳಿಕೊಪ್ಪ ರಸ್ತೆಯಲ್ಲಿ ಕಸದ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಬಂದು JCB ಹೊಡೆದು ಹೋದ್ರು, ನಂತರ ಅಲ್ಲೇ ಮತ್ತೆ ಕಸ ಹಾಕ್ತಾ ಇದ್ದಾರೆ. ಕೆಟ್ಟು ವಾಸನೆ ಬರ್ತಿದೆ. ತದನಂತರ ವರದಾ ಕಾಲೋನಿ 31ನೇ ವಾರ್ಡಿಗೆ ಸೇರಿ 6 ರಿಂದ 7 ವರ್ಷ ಆಗಿದೆ. ನಗರಸಭೆ ಸೇರಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿವರೆಗೆ ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇಲ್ಲ. ಬೀದಿ ದೀಪ ಲೈಟ ಇಲ್ಲ, ನಂತರ ಚರಂಡಿಗಳಿಲ್ಲ, ರಸ್ತೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ವಯಸ್ಸಾದವ್ರು ತುಂಬಾ ಜನ ಇದೆ. 90, 80, 80 ಅಷ್ಟು ವರ್ಷದ ವಯಸ್ಸಾದವರು ಇದ್ದಾರೆ, ವೃದ್ಧರಿದ್ದಾರೆ. ಯಾರಿಗದು ಆಸ್ಪತ್ರೆ ಕರ್ಕೋಬೇಕು ಅಂತ ಹೇಳಿದ್ರೆ ದೊಡ್ಡ ಗಾಡಿನಲ್ಲಿ ಬರೋ ರೀತಿಯಲ್ಲಿ ಆಗತ್ತೆ. ನಮ್ಗೆ ಅಲ್ಲಿ ಏನಾಗ್ತಿದೆ ಅಂದ್ರೆ ನಾವು ಕಂದಾಯ ಕಟ್ಟಾಗಿ ನಾವು ಬೇಕು. ಅಲ್ಲಿ ನಮ್ಮ ಜೀವನ ಸಂಪೂರ್ಣ ಹಾಳಾಗಿದೆ. ನಮ್ಮ ಜೀವನವನ್ನು ಒಳ್ಳೆ ಮಾಡ್ಕೊಡಿ, ನಮ್ಗೆ ನಮ್ಮ ಮೂಲಭೂತ ಸೌಕರ್ಯ ಕೊಡಿ ಅಂತ ನಾವು ಹೇಳ್ತಿದೀವಿ. ನಾವು ಯಾರಿಗೂ ನಾವು ವಿರೋಧ ಮಾಡ್ತಿಲ್ಲ. ಒಂದು ಆಗ್ರಹ ಕಚೇರಿ ನಿನ್ನೆ ರಾತ್ರಿ ಡೆತ್ತಾಗತ್ತೆ. ಯಾರ ಕಾರಣ? ಇದೇ ನಗರಸಭೆಯವರು ಅವ್ರು ಸ್ವಚ್ಛತೆ ಮಾಡ್ದಾಗಿರೋದು. ಮತ್ತೆ ಖಾಲಿ ಸೈಡ್ಗಳಿದ್ದಾರೆ ನಮ್ಮ ನಗರ ಭಾಗದಲ್ಲಿ ಕೆಲವು ಕಡೆ ಇದೆ. ಅವ್ರು ಸೈಡ್ ತಗೊಂತಾರೆ, ಇಟ್ಕೊಂತಾರೆ ಅಷ್ಟೇ ದಿನ. ಅಲ್ಲಿ ಯಾವುದೇ ಕಸಗಳು ಕ್ಲೀನ್ ಮಾಡಲ್ಲ. ಇದು ದೊಡ್ಡ ಗಿಡಗಳು ಬೆಳ್ಕೊಂಡು ಅಲ್ಲಿ ಹಾವು ಕೀಟಾಣುಗಳು ಇರುತ್ತೆ. ಮತ್ತೆ ಗಾಂಜಾದ ವ್ಯವಸ್ಥೆ ಅಲ್ಲಿ RTO ಆಫೀಸಿಂದ ವರದಾ ಕಾಲೋನಿ ಮತ್ತು ಈ ಭಾಗದಲ್ಲಿ ಕೆಲವು ಪಟ್ಟೆ ಹುಡುಗರು ಎಲ್ಲರೂ ಬರ್ತಾರೆ. ನಮ್ಮ ಏನಾದ್ರು ಹುಡುಗರು ಹೇಳಕ್ ಬರಲ್ಲ, ಬೇರೆಯವರು ಹೇಳಕ್ ಬರಲ್ಲ. ಎಲ್ಲೆಲ್ಲೊಂದು ಹುಡುಗರು ಬಂದು ಗಾಡಿ ಇಟ್ಕೊಂಡು ಗಾಂಜಾ ಹೊಡೆದೆಲ್ಲ ಮಾಡ್ತಾರೆ. ಹೆಣ್ಮಕ್ಳು ಒಂದು ಅಂಗಡಿಗೆ ಬರಬೇಕು ಅಂತ ಹೇಳಿದ್ರೆ ತುಂಬಾ ಭಯಾನಕ ವಾತಾವರಣ ಸೃಷ್ಟಿಯಾಗಿದೆ. ನಾಳೆ ದಿನ ಈ ಭಾಗದಲ್ಲಿ ಏನೇ ಸಮಸ್ಯೆಗಳಾದ್ರೆ ನೇರವಾಗಿ ನಗರಸಭೆ ಮತ್ತು ಈ ಆಡಳಿತಾಧಿಕಾರಿಗಳು ಅಂತ ಹೇಳ್ತೀನಿ. ಮತ್ತೆ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳಿಗೆ ಹೇಳಕ್ ಬಯಸ್ತೀನಿ. ಸರ್ಕಾರ ನಗರಸಭೆ ಸದಸ್ಯರ ಅವಧಿ ಮುಖ್ಯ ಆದ ನಂತರ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ. ಸಾಗರ ನಗರಸಭೆ ಆಡಳಿತಾಧಿಕಾರಿಗಳಾಗಿ ಜಿಲ್ಲಾಧಿಕಾರಿಗಳು ನೇಮಕಗೊಂಡಿದ್ದಾರೆ ಅಂತೇಳಿ. ಜಿಲ್ಲಾಧಿಕಾರಿಗಳು ಬದಲಾವಣೆ ಆದ್ರು, ನಾನು ಸಾಗರ ಆಡಳಿತಾಧಿಕಾರಿ ಆದ್ರು. ಆದ್ರೆ ಇಲ್ಲಿಯವರೆಗೆ ನಮ್ಮ ಸಾಗರ ನಗರಸಭೆಗಾಗ್ಲಿ ಸಾಗರ ನಗರಕ್ಕಾಗ್ಲಿ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ನಾನು ಅವರಿಗೆ ಜಿಲ್ಲಾಧಿಕಾರಿಗಳೇನೆ, ತಾವು ಶಿವಮೊಗ್ಗ ನೋಡಿದ್ರಿ ಸರ್, ಶಿವಮೊಗ್ಗ ದಡ್ದಿದೆ, ಶಿವಮೊಗ್ಗ ನೋಡ್ತಿದ್ರೆ ಬನ್ನಿ, ನಮ್ಮ ಸಾಗರಕ್ಕೆ ಬನ್ನಿ. ಸಾಗರದ ಅನೇಕ ಸಮಸ್ಯೆಗಳಿದೆ, ಬನ್ನಿ ಅಹವಾಲು ಸ್ವೀಕಾರ ಮಾಡಿ. ನಿಮ್ಮನ್ನು ಸಮಯ ಕೊಡ್ತೀನಿ ಸರ್. ಈ 15 ದಿನ ಒಳಗಡೆ ನೀವು ಸಾಗರಕ್ಕೆ ನಗರಸಭೆಗೆ ಬಂದು ಜನರ ಅಹವಾಲು ಸ್ವೀಕರಿಸದೆ ಹೋದಲ್ಲಿ ಬಂದಾಗ ಜನರಿಂದನೇ ಆ ಕಚೇರಿ ನಡೀತಾ ಇರೋದು. ಜನರಿಗೆ ಅಲ್ಲಿ ಗೌರವ ಇಲ್ಲ ಅಂದ್ರೆ ಆಮೇಲೆ ಈಗೊಂದು ಶುರು ಆಗಿದೆ. ಅವತ್ತೆಲ್ಲ ಮನವಿ ಕೊಟ್ಟರು ಹುಡುಗರು, ಕರೆಂಟ್ ಇಲ್ಲ. ದಿನ 2-3 ಸರಿ ಕರೆಂಟ್ ಹೋಗೋದು ಪ್ರತಿದಿನನು. ಇಲ್ಲೇ ಡ್ಯಾಮ್ ಇದೆ, ತುಂಬಿ ಚೆಲ್ಲಿ ಈ ಸರಿ ಎಲ್ಲ ನೀರಿನ ಇದಾಗಿದೆ. ಹೊಸ ಟೆಕ್ನಾಲಜಿ ಬಂದಿದೆ. ಕರೆಂಟ್ ಇಲ್ಲ ಅಂದ್ಕೂಳೆ ಬೆಳಗ್ಗೆ ನೀರಿಲ್ಲ. ಅವನ್ ಯಾಕೆ ನೀರು ಬಿಡ್ಲಿಲ್ಲ ಅಂದ್ರೆ ವಾಲ್ಮೆನ್ ಸರ್ ಕರೆಂಟ್ ಇಲ್ಲ ಅದಕ್ಕೆ ನೀರು ಬಿಡ್ಲಿಲ್ಲ. ಈಗ ಅದೇನೋ ಒಂದು ಹೊಸದ್ ಮಾಡಿದ್ದಾರೆ ಜಮೀನು ಗೊತ್ತಾ? ಈ ಟ್ಯಾಂಕ್ ನೀರು ಎಷ್ಟು ಬಂತು, ಟ್ಯಾಂಕ್ ಒಳಗೆ ಎಷ್ಟು ಹೋಯ್ತು ಅಂತ ಒಂದು ಮಿಷನ್ ಹಾಕ್ತಿದ್ದಾರೆ. ಅದಕ್ಕೀಗ ಒಂದು 15-20 ದಿನದ ಮೇಲೆ ಆಯ್ತು, ದಿನ ಬಿಟ್ಟು ದಿನ ನೀರು ಅಂತ. ಒಂದು ಸಾರ್ವಜನಿಕರಿಗೆ ಒಂದು ತಿಳುವಳಿಕೆ ಕೊಡ್ಬೇಕಾ, ದಿನ ಬಿಟ್ಟು ದಿನ ಕೊಡ್ತೀವಿ ಅಂತ? ಅಥವಾ ಒಂದ್ ದಿನ ಬರ್ದೇ ಇದ್ರು, 2 ದಿನ ಬರ್ದೇ ಇದ್ರು, ಯಾಕೆ ಅನ್ನೋದನ್ನ ಜನರಿಗೆ ಮೊದಲೇ ತಿಳಿಸ್ಬೇಕು ಅವರು. ಅದಕ್ಕೋಸ್ಕರ ನಾಗರಿಕರು ಮಾತ್ರ ನೀವು ಮಾಡಕ್ ಸಾಧ್ಯ. ಜನಸಂಘಟನೆ ಇದ್ರೆ ಯಾರನ್ನು ಬೇಕಾದ್ರೂ ಪಕ್ಷಬಹುದು, ಎಂತವನಾದ್ರೂ ಬಗ್ಲೇಬೇಕು ಜನರಿಗೆ. ಅದು ಇಡೀ ಪ್ರಪಂಚದಲ್ಲಿ ನಡೀತಾ ಇದೆ. ಜನ ಮೈ ಮೇಲೆ ಹೋಗ್ತಾರೆ ಎಲ್ಲ ಕಡೆ, ಜನಪ್ರತಿನಿಧಿಗಳಿಗೆ ಆ ತರದ ಹೋರಾಟಗಳೆಲ್ಲ ನಡೀತಾ ಇದೆ. ಅದಕ್ಕೋಸ್ಕರ ಇದೊಂದು ನಾಗರಿಕ ಸಮಿತಿ ಶಾಶ್ವತವಾಗಿ ಒಂದು ಈ 31ನೇ ವಾರ್ಡಿಗೆ ಈಗ ಆರಂಭದಲ್ಲಿ ಮಾಡ್ಕೊಳ್ಳಿ. ಮುಂದೆ ಬೇರೆಯವರು ಸಹ ಅದಕ್ಕೆಲ್ಲ ಸೇರ್ತಾರೆ. ಮಾಡ್ಕೊಂಡು ತಿಂಗಳಿಗೆ ಒಂದ್ಸರಿ, ಈಗ ವಿಜಯನಗರ ಬಡಾವಣೆಯಲ್ಲಿ
ಅಲ್ಲಿ ಪಾರ್ಕ್ ಅವನು ನಮ್ಮ ಸುಭಾಷ್ ಅಂತ ಹೂ ಮಾರವನು ಅಲ್ಲಿ ಪಾರ್ಕ್ ಮೇಂಟೈನ್ ಮಾಡ್ತಾನೆ. ನಾನೊಂದ್ಸರಿ ಬಿಡಿ ಕಾಂಗ್ರೆಸ್ ಹತ್ರ ಒಳ್ಳೆ ಒಂದು ಜಾಗ ಇದೆ, ಅದರಲ್ಲಿ ಒಂದ್ಸರಿ ಕ್ಲೀನ್ ಮಾಡಿಸ್ತೀವಿ, ಯಾರು ಜವಾಬ್ದಾರಿ ತಗೊಳ್ಳಲ್ಲ. ಜನನೇ ಬೇಕಾದ್ರೆ ಸೇರಿ ನಗರಸಭೆಯಿಂದ ಏನು ಅನುದಾನ ಕೊಡ್ತಾರೆ ಅದನ್ನ ಬಳಸ್ಕೊಂಡು ನೀವು ಸ್ವಲ್ಪ ಅಲ್ಲಿ ಮೇಲ್ವಿಚಾರಣೆ ವಹಿಸಿದ್ರೆ ಚೆನ್ನಾಗಾಗುತ್ತೆ. ಈಗ ನೆಹರು ಮೈದಾನದಲ್ಲಿ ವಾಕಿಂಗ್ ಮಾಡೋರ್ದು ಒಂದು ಸಂಘ ಇದೆ ನಮ್ದೆಲ್ಲ, ನಾವು ಇದ್ದೀವಿ. ಅಲ್ಲಿ ಏನಾದ್ರು ಕೆಲಸ ಸಣ್ಣ ಪುಟ್ಟ ಸಣ್ಣ ಹೊಡೆಯೋದು, ಕ್ಲೀನ್ ಮಾಡೋದು, ಮತ್ತೇನಾದ್ರು ಶ್ರಮದಾನ ಮಾಡೋದು ಅದೆಲ್ಲ ನಡೀತದೆ. ಅದು ಚೆನ್ನಾಗಿದೆ ನೆಹರು ಮೈದಾನ. ಇಲ್ಲಿ ಅಲ್ಲಿ ಬಿ ಡಿ ಕ್ವಾರ್ಟರ್ಸ್ ಹತ್ರ ಅದೇನು ಇದು ಕಸದ ರಾಶಿ ಏನಾದ್ರು ನಿನ್ನೆ ಎಸ್ ಎನ್ ನಗರದಲ್ಲಿ ಒಂದು ಮಗು ಸತ್ತೋಗಿದೆ, ಹಾವು ಕಚ್ಚಿ. ಎಲ್ಲ ಹಾವು ಹೊಟ್ಬಿಟ್ಟಿವೆ. ಈ ಬಿಸಿಗೆ ಬೇಸಿಗೆ ಜಳಕ್ಕೆ ಹಾವುಗಳೆಲ್ಲ ಮನೆ ಸೇರ್ತಾ ಇದ್ದಾವೆ, ತಣ್ಣಗಿರುತ್ತೆ ಅಂತ. ಅಲ್ಲ, ಪ್ರವಾಸಿ ಹೋಟ್ಲ ರಂಜನ್ ಇದ್ದಾನೆ, ಅವ್ರ ಮನೇಲಿ ನಿನ್ನೆ ಹಾವು ಸೇರಿತ್ತು ಅಂತ ಮೂಲೆಯಲ್ಲಿ ಹಾವನ್ನ ಇದೆ ಅಂತ ಎಲ್ಲ ಕಸ ಮನೆದೊಳಗಿಂದ ತೆಗಿತಿದ್ರು. ಅವನ ಕಾಲ ಮೇಲೆ ಹೋಗ್ಬಿಡ್ತಾನೆ ನಾಗರಾವ್. ಮತ್ತೆ ಏನು ಕಚ್ಚಿಲ್ಲ. ಇಡೀ ಟೌನಲ್ಲಿ ಎಲ್ಲ ಕಡೆ ಹಾವುಗಳೆಲ್ಲ ಈ ಬಿಸಿಲಿನ ಜಳಕ್ಕೆ, ಅದರಲ್ಲಿ ಗದ್ದೆ ಇರೋಂಥವು, ಗದ್ದೆ ಪ್ರದೇಶ ಇರೋಂಥವಲ್ಲೆಲ್ಲ ಜಾಸ್ತಿ. ಅಲ್ಲಿ 2.5 ವರ್ಷದ ಮಗು ನಿನ್ನೆ ಸತ್ತೋಯ್ತು, ಹಾವು ಕಚ್ಚಿ ಸತ್ತೋಯ್ತು ಅಂತ ಯೂಟ್ಯೂಬಲ್ಲೆಲ್ಲ ನೋಡಿದ್ರೆ. ಅದಕ್ಕೆ ಎಕ್ಸ್ಟೆನ್ಷನ್ ಏರಿಯಾ ಜನ ಬಹಳ ಜಾಗೃತರಾಗಿರ್ಬೇಕು. ಆಮೇಲೆ ನಮ್ಮ ಕಾಗೋಡು ತಿಮ್ಮಪ್ಪನವ್ರಿದ್ದಾಗ ನಾನು 4 ವರ್ಷ ಅಧ್ಯಕ್ಷರಾದಾಗ ಹೇಳೋರು, ಏನೋ ಬರೇ ಮುನ್ಸಿಪಾಲಿಟಿ ಎದುರುಗಡೆ ರೋಡ್ ಇದೆಯಲ್ಲ ಗೊತ್ತಾ, ಮಾರಿಕಾಂಬಾ ರಸ್ತೆ ಇದೆಯಲ್ಲ, ದೇವಸ್ಥಾನ ಇದೆಯಲ್ಲ, ಅಲ್ಲಿ ಅಶೋಕ್ ರೋಡು, ಬ್ರಾಹ್ಮಣರ ಬೀದಿ, ಆ ಕಡೆ ಜೆಸಿ ರೋಡ್ ಎಲ್ಲ ಪ್ರತಿದಿನ ಕಸ ಹೊಡಿತಾರೆ. ಹಿಂದೆ ನಾವಿಲ್ಲಿ ನಗರಸಭೆ ಸದಸ್ಯರಿಗೆ ನಾವೆಲ್ಲ ಮನವಿ ಕೊಡಿ ನಾವು ಥರ ಆನಿದೆ ಅವಳಿಗೆ ಕರೆದು ಹೇಳಿದ್ವಿ. ಒಂದು ರಸ್ತೆ ಇಲ್ಲ, ದೀಪದ ವ್ಯವಸ್ಥೆ ಇಲ್ಲ, ಚರಂಡಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಎಲ್ಲವನ್ನೂ ತಿಳಿಸಿದ್ವಿ. ಮಾಡ್ತೀವಿ ಅಂತೇಳಿ 5 ವರ್ಷ ಕಳೆದಿದ್ದಾರೆ. ಈವರೆಗೂ ಏನೂ ಒಂದು ಕೆಲಸ ಆಗಿಲ್ಲ. ಇವತ್ತು ನಮ್ಮ ಜಮೀಲ್ ಅವರ ನಾಯಕತ್ವದಲ್ಲಿ ಒಂದು ಹೋರಾಟ ಮಾಡ್ಕೊಂಡಿದ್ದೇವೆ. ಇದ್ರ ಮುಖಾಂತರ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈಗೆಲ್ಲರೂ ಸಹಕಾರ ಕೊಡಬೇಕು. ನಮ್ಮ 30ನೇ ವಾರ್ಡ್ ಭಾಳ ಮುಖ್ಯವಾಗಿದೆ. ನಾವಿಲ್ಲಿ ಮೊದಲು ನಾಗರಿಕ ವೇದಿಕೆ ನಾವು ಮಾಡ್ಕೊಬೇಕೆಲ್ಲ ಸೇರಿಕೊಂಡು. ಇದ್ರ ಮುಖಾಂತರ ಹೇಳಿದ್ರೆ ತಿಂಗಳಿಗೆ ಒಂದು ಸರ್ತಿನೋ 2 ದಿವಸ ಮೀಟಿಂಗ್ ಮಾಡಿ ನಾವು ಕೆಲಸಕ್ಕೆ ಹೋಗ್ಬೇಕು. ಅವಾಗ ನಮ್ಮ ಕೆಲಸಗಳು ಆಗ್ತದೆ. ಯಾಕಾಗಿಲ್ಲ ನಾವು ಪ್ರೆಜರ್ ಹಾಕ್ಬೇಕು. ಎಲ್ಲ ಸದಸ್ಯರಿಗೂ ನಾನು ಹೇಳೋದ್ರಿಂದ ಎಲ್ಲ ಒಟ್ಟಾಗೋಣ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.